ರಾತ್ರಿ ಆದ್ರೆ ಸಾಕು ಈ ಒಂದು ಏರಿಯಾದಲ್ಲಿ ಬೀದಿ ನಾಯಿಗಳ ಕಾಟ ಶುರುವಾಗ್ಬಿಡುತ್ತೆ. ಬಾಣಸವಾಡಿಯ ಪ್ರತಿಷ್ಠಿತ OMBR ಲೇಔಟ್ನಲ್ಲಿ ನಾಯಿ ದಾಳಿ ಪ್ರಕರಣ ಹೆಚ್ಚಾಗಿದೆ. ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ಮಹಿಳೆ ಮೇಲೆ ರಕ್ಕಸ ನಾಯಿಗಳು ಅಟ್ಯಾಕ್ ಮಾಡಿವೆ. ಮಹಿಳೆ ಮೇಲೆ ಬೀದಿ ನಾಯಿ ದಾಳಿಯ ಸಿಸಿಟಿವಿ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಬೀದಿ ನಾಯಿಗಳ ಕಾಟದಿಂದಾಗಿ ಝೊಮ್ಯಾಟೊ, ಸ್ವಿಗ್ಗಿ ಅವರು 400 ಮೀಟರ್ ದೂರದಲ್ಲೇ ನಿಂತು ಆರ್ಡರ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರಂತೆ. ವಿರಾಜಪೇಟೆ ಬೆಟ್ಟದ ನಿವಾಸಿಗಳಿಗೆ ಪ್ರತಿ ವರ್ಷ ಕಾಳಜಿ ಕೇಂದ್ರವೇ ಗತಿಯಾಗಿದೆ. ಭೂ ವಿಜ್ಞಾನಿಗಳು ಸ್ಥಳಾಂತರ ಮಾಡುವಂತೆ ಸೂಚನೆಯನ್ನ ಕೊಟ್ಟರೂ ಇಲ್ಲಿಯವರೆಗೂ ಸ್ಥಳಾಂತರ ಆಗಿಲ್ಲ. ಅಯ್ಯಪ್ಪ ಬೆಟ್ಟದ ನಿವಾಸಿಗಳ ಸ್ಥಳಾಂತರ ಸದ್ಯ ಮರೀಚಿಕೆಯಾಗಿದೆ. 2018ರಿಂದ ಅಧಿಕಾರಿಗಳು ಜಾಗ ಹುಡುಕುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮಳೆಗಾಲ ಬಂತು ಅಂದ್ರೆ ನಿವಾಸಿಗಳು ಆತಂಕದಲ್ಲಿ ಕಾಲವನ್ನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಣೇಶ ಹಬ್ಬಕ್ಕೆ 1 ವಾರ ಇರುವಾಗಲೇ ಕೋಲಾರ ಜಿಲ್ಲಾಡಳಿತ ವತಿಯಿಂದ ಖಡಕ್ ವಾರ್ನಿಂಗ್ ಅನ್ನ ಮಾಡಲಾಗಿದೆ. ಪಿಒಪಿ ಗಣೇಶ ಮತ್ತು ಪರಿಸರಕ್ಕೆ ಹಾನಿಯಾಗುವ ಗಣೇಶ ಮೂರ್ತಿಗಳು ಮಾರಾಟ ಮಾಡೋದು ಕಂಡು ಬಂದಲ್ಲಿ ಕೂಡಲೇ ಕ್ರಮವನ್ನ ಕೈಗೊಳ್ಳೋದಾಗಿ ಎಚ್ಚರಿಸಿದ್ದಾರೆ. ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳಿಗೆ ಮಾತ್ರ ಮಾರಾಟ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಗ್ರಾಮದ 30 ಕುಟುಂಬಗಳಿಗೆ ಎತ್ತಂಗಡಿ ಭೀತಿ ಶುರುವಾಗಿದೆ. ಖಾಸಗಿ ವ್ಯಕ್ತಿಯೊಬ್ಬರು 60 ವರ್ಷಗಳಿಂದ ವಾಸವಾಗಿದ್ದ ನೆಲ ನಮ್ಮದು ಅಂತಿರೋದ್ರಿಂದ ಆತಂಕಗಳು ಶುರುವಾಗಿದೆ. 1947ರಲ್ಲಿ ಜಮೀನು ಮಂಜೂರು ಸರ್ವೆ ನಂಬರ್ 77ರಲ್ಲಿ 90 ಎಕರೆ ಜಮೀನನ್ನ ಮಂಜೂರು ಮಾಡಲಾಗಿತ್ತು. 2011ರಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ನಮ್ಮ ಸ್ವಾಧೀನಕ್ಕೆ ಬಂದಿದೆ ಅಂತ ಹಕ್ಕು ಪತ್ರವನ್ನ ಹಿಡಿದು ಬಂದಿದ್ರಂತೆ. ನಮಗೆ ಈವರೆಗೂ ಸರಿಯಾದ ವ್ಯವಸ್ಥೆ ಮಾಡದೆ ಪಿಡಿಒ ಎಡವಟ್ಟನ್ನ ಮಾಡಿದ್ದಾರೆ, ನಮ್ಮನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ, ಅವರನ್ನ ಅಮಾನತು ಮಾಡಿ ಅಂತ ಹೇಳಿ 30 ಕುಟುಂಬಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಮುಳಬಾಗಿಲು ಪಟ್ಟಣದ ಪೊಲೀಸರು ಕಾರ್ಯಾಚರಣೆ ನಡೆಸಿ ಟ್ರ್ಯಾಕ್ಟರ್ ಕಳವು ಮಾಡಿದ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ತಮಿಳುನಾಡಿನ ಕಮಲ್ ದೊಡ್ಡಿ ಗ್ರಾಮದ ಶ್ರೀನಿವಾಸಲು ಬಂಧಿತ ಆರೋಪಿಯಾಗಿದ್ದಾನೆ. ಬಂಧಿತನಿಂದ 14 ಲಕ್ಷ ಬೆಲೆ ಬಾಳುವ 4 ಟ್ರ್ಯಾಕ್ಟರ್ ಮತ್ತು 1 ವಾಟರ್ ಟ್ಯಾಂಕರ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಹೊಸಪೇಟೆ ನಗರಸಭೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಚಟಾಪಟಿಗೆ ಸಾಕ್ಷಿಯಾಗಿದೆ. 4 ವರ್ಷದ ಮಗು ವಿರಾಟ್ ಸಾವನ್ನ ಖಂಡಿಸಿ ಪೌರಾಯುಕ್ತ ಚಂದ್ರಪ್ಪರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ನಗರಸಭೆ ಸದಸ್ಯರು ಪ್ರತಿಭಟನೆಯನ್ನು ನಡೆಸಿದ್ರು. ಹೀಗಾಗಿ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಸದಸ್ಯರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮಗು ಸಾವನ್ನಪ್ಪಿದ್ದು ಖಾಸಗಿ ವ್ಯಕ್ತಿಗಳ ಜಾಗದಲ್ಲಿ ವಿನಾಕಾರಣ ಇದರಲ್ಲಿ ಸದಸ್ಯರು ಪೌರಾಯುಕ್ತರನ್ನ ದೂಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಘಟಪ್ರಭಾ ನದಿಯಲ್ಲಿ ಮತ್ತೆ ಪ್ರವಾಹ ಉಂಟಾಗಿ ಮುಧೋಳ ತಾಲೂಕಿನಲ್ಲಿ 11 ಕಿರು ಸೇತುವೆಗಳು ಜಲಾವೃತವಾಗಿದೆ. ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮಿರ್ಜಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ನದಿ ಪಕ್ಕದ ಜಮೀನಿಗೆ ನುಗ್ಗಿದ ನೀರು ಡವಳೇಶ್ವರ, ಚನಾಳ, ಜಾಲಿಬೇರಿ, ಜಿರ್ಗಾಳ, ಯಡಹಳ್ಳಿ, ಕಸಬಾ ಜಂಗ್ಬಗಿ, ಆಲಗುಂಡಿ ಇದೇ ರೀತಿಯಾಗಿ ಬಿಕೆ ಗ್ರಾಮಗಳಿಗೆ ಪ್ರವಾಹದ ಭೀತಿ ಶುರುವಾಗ್ಬಿಟ್ಟಿದೆ. ಘಟಪ್ರಭಾ ನದಿಗೆ 40,000 ಕ್ಯೂಸೆಕ್ ಒಳಹರಿವು ನೀರು ಬಂದಿದೆ. ಕ್ರಸ್ಟ್ ಗೇಟ್ ಕಂಟಕದ ಬಳಿಕ ತುಂಗಭದ್ರೆ ಮತ್ತೆ ಮೈದುಂಬಿಕೊಳ್ತಾ ಇದ್ದಾಳೆ. 19ನೇ ಕ್ರಸ್ಟ್ ಗೇಟ್ ಸರಿಪಡಿಸಿದ ಬಳಿಕ ಟಿಬಿ ಡ್ಯಾಂನಲ್ಲಿ ನೀರು ಸಂಗ್ರಹ ಹೆಚ್ಚಳವಾಗಿದೆ. ಜಲಾಶಯದಲ್ಲಿ ಸದ್ಯ 90 ಟಿಎಂಸಿ ಅಧಿಕ ನೀರು ಸಂಗ್ರಹಗೊಂಡಿದೆ. ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಜಲಾಶಯದಿಂದ 45 ಟಿಎಂಸಿ ನದಿಗೆ ನೀರು ಹೋಗಿತ್ತು. ಇದೀಗ ನೀರು ಭರ್ತಿಯಾಗಿರೋದ್ರಿಂದ 3 ರಾಜ್ಯ 8 ಜಿಲ್ಲೆಗಳ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕೊಡಗಿನಲ್ಲಿ ಅತಿವೃಷ್ಟಿಯಿಂದ ಕಾಫಿ ಬೆಳೆ ನಷ್ಟವಾಗಿದೆ. ಭಾರತೀಯ ಕಾಫಿ ಮಂಡಳಿ ಜಂಟಿ ನಿರ್ದೇಶಕ ಪಾರ್ಥ ಪ್ರಧಾನ ಚೌಧರಿ ಭೇಟಿ ನೀಡಿ ತೋಟಗಳ ಪರಿಶೀಲನೆಯನ್ನು ನಡೆಸಿದ್ರು. ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ, ಬಿರುನಾಣಿ ಮೊದಲಾದ ಗ್ರಾಮಗಳಿಗೆ ತೆರಳಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಕಾಫಿ ಬೆಳೆಗಾರರು ಎಕರೆಗೆ 1 ಲಕ್ಷ ಪರಿಹಾರವನ್ನ ನೀಡುವಂತೆ ಬೆಳೆಗಾರರ ಬಳಿ ಮನವಿಯನ್ನ ಮಾಡಿದ್ದಾರೆ.
ಕೋಲಾರದಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ರೋಡ್ ರೇಸ್ ಆರಂಭಿಸಲಾಗಿದೆ. ಇನ್ನು ಕೋಲಾರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಿಂದ ರೋಡ್ ರೇಸ್ ಆರಂಭವಾಗಿದೆ. 14 ವರ್ಷ ಮತ್ತು 16 ವರ್ಷದ ಬಾಲಕ ಮತ್ತು ಬಾಲಕಿಯರಿಗೆ 3 ಕಿಲೋಮೀಟರ್ ರೋಡ್ ರೇಸ್ ಅನ್ನ ಆಯೋಜನೆ ಮಾಡಲಾಗಿತ್ತು. ರೋಡ್ ರೇಸ್ನಲ್ಲಿ 100 ಬಾಲಕ ಬಾಲಕಿಯರು ಭಾಗಿಯಾಗಿದ್ದರು. ಚನ್ನಪಟ್ಟಣ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ಬಾವಿಗೆ ಬಿದ್ದಿದ್ದ 1.5 ವರ್ಷದ ಚಿರತೆಯನ್ನ ರಕ್ಷಣೆ ಮಾಡಲಾಗಿದೆ. ಬಾವಿಯಿಂದ ಹೊರಬರೋದಕ್ಕೆ ಆಗದೆ ನೀರಿನಲ್ಲಿ ಮುಳುಗಿ ಪರದಾಟವನ್ನ ನಡೆಸ್ತಾ ಇತ್ತು. ಚಿರತೆ ಬಿದ್ದಿರೋದನ್ನ ಗಮನಿಸಿದಂತಹ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ತಿಳಿಸಿ ರಕ್ಷಣೆಯನ್ನ ಮಾಡಿದ್ದಾರೆ. ಮೈಸೂರಿನ ಸಾಲಿಗ್ರಾಮ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಸುತ್ತಮುತ್ತ ಓಡಾಡ್ತಾ ಇದ್ದಂತಹ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. 1 ತಿಂಗಳಿನಿಂದ ಲಕ್ಷ್ಮೀಪುರ, ಬೈಲಾಪುರ, ಚಿಕ್ಕನಾಯಕನಹಳ್ಳಿ ಸುತ್ತಮುತ್ತ ಓಡಾಟವನ್ನ ಮಾಡ್ತಾ ಇತ್ತು. ಗ್ರಾಮಸ್ಥರ ಒತ್ತಾಯ ಮೇರೆಗೆ ಇದೀಗ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಮಂಕಿ ಪಾಕ್ಸ್ ಆತಂಕ ಜಾಸ್ತಿಯಾಗಿರುವುದರಿಂದ ಟೆಸ್ಟಿಂಗ್ ಅನ್ನ ಹೆಚ್ಚಿಸಲಾಗಿದೆ. ಸ್ಕ್ರೀನಿಂಗ್, ಟ್ರ್ಯಾಕಿಂಗ್ ಹಾಗೂ ಟೆಸ್ಟಿಂಗ್ ಆರಂಭವಾಗಿದೆ. ಪಕ್ಕದ ರಾಷ್ಟ್ರ ಪಾಕಿಸ್ತಾನದಲ್ಲಿ ಮಂಕಿ ಪಾಕ್ಸ್ ಪತ್ತೆ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಈಗಾಗಲೇ ರಾಜ್ಯದ ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರಕ್ಕೆ ಸೂಚನೆಯನ್ನ ನೀಡಿದ್ದು, ಹೈ ರಿಸ್ಕ್ ದೇಶಗಳಿಂದ ಬರುವ ಪ್ರಯಾಣಿಕರ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ. ಮಂಕಿ ಪಾಕ್ಸ್ ಕಂಡು ಬಂದ್ರೆ 21 ದಿನಗಳ ಕ್ವಾರಂಟೈನ್ ಮಾಡುವುದಕ್ಕೆ ಇಲಾಖೆ ಕೂಡ ಮುಂದಾಗಿದೆ. ಕಬಾಬ್, ಗೋಬಿ, ಕಾಟನ್ ಕ್ಯಾಂಡಿ, ಪಾನಿಪುರಿ ಬಳಿಕ ಈಗ ಕೇಕ್ ಸರದಿಯಾಗಿದೆ. ಬರ್ತ್ಡೇ ಅಥವಾ ಪಾರ್ಟಿಗೆ ಅಂತ ಕೇಕ್ ಆರ್ಡರ್ ಮಾಡಿದ್ರೆ ಸಿಹಿಯಾದ ಟೇಸ್ಟಿ ಕೇಕ್ ಸಿಗೋದಿಲ್ಲ. ಯಾಕಂದ್ರೆ ಇನ್ಮುಂದೆ ಕೇಕ್ ಟೇಸ್ಟ್ ಬದಲಾಗುವ ಸಾಧ್ಯತೆ ಇದೆ. ವಿವಿಧ ಫ್ಲೇವರ್ಗಳ ಕೇಕ್ನಲ್ಲಿ ಕಲಬೆರಕೆ ಆರೋಪ ಬಂದಂತಹ ಹಿನ್ನೆಲೆಯಲ್ಲಿ ಟೇಸ್ಟಿಂಗ್ ಪದಾರ್ಥ ಹಾಗೂ ಕಲರ್ ಮೇಲೆ ನಿರ್ಬಂಧ ತರೋದಕ್ಕೆ ಮುಂದಾಗಿದ್ದಾರೆ. ಚಿಕ್ಕಮಗಳೂರು ನಗರದ ಗಾಂಧಿನಗರದ 6ನೇ ಕ್ರಾಸ್ನ ಸೈಟ್ ಒಂದರಲ್ಲಿ ಗಾಂಜಾ ಗಿಡಗಳು ಪತ್ತೆಯಾಗಿವೆ. ಸಿಲ್ವರ್ ಹಾಗೂ ಬಾಳೆ ಗಿಡಗಳ ನಡುವೆ ಗಾಂಜಾ ಗಿಡ ಪತ್ತೆಯಾಗಿವೆ. 11 ಗಿಡ, ಒಟ್ಟು 450 ಗ್ರಾಂ ಹಸಿ ಗಾಂಜಾ ಗಿಡ ವಶಪಡಿಸಿಕೊಂಡಿರುವಂತಹ ಪೊಲೀಸರು ಸೈಟ್ ಮಾಲೀಕರ ವಿರುದ್ಧ ಪ್ರಕರಣವನ್ನ ದಾಖಲಿಸಿದ್ದಾರೆ.